ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ರುಟೀನು ಇವತ್ತು ಏನೇನಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಮೊದಲನೇ ಸಲ ಏನಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ ಓಕೆ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವತ್ತು ಏನೇನು ರುಟೀನ್ ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಇವಾಗ ತಟ್ಟೆನ ಸಿಂಕೊಳಿಕ್ಕೆ ಹಾಕ್ಪ ತೊಳಿಯೋಕ್ಕೆ ಸ್ವಲ್ಪ ಬೇಕಾ? ಹಾಕ್ಕೊಂಬರ್ತೀನಿ ತಡಿ. ಅದು ಸಾಕು ಅಂದೆ ಆವಾಗಲೇ ಕೇಳಿದ್ರೆ. ಆಟ ಆಡಿಸ್ಕೊಂಡು ತಿನ್ನಿಸಿದ್ರೆ ಹೋಗುತ್ತಲ್ವ. ಒಬ್ಬನೇ ತಿನ್ನೋಕೆ ಕೊಟ್ಟರೆ ಶಕ್ತಿ ಬರುತ್ತೆ. ಹಂಗೆ ಹತ್ತೋದಕ್ಕೆ ಶಕ್ತಿ ಬರುತ್ತೆ ಅಲ್ವಾ? ಅಲ್ಲಿಂದ ಬಿದ್ದರೆ ಮೂಳೆ ಮುರಿಯುತ್ತೆ. ಬರಲ್ಲ. ಇಳಿ ಕೆಳಗಿಳಿ. ಗಾಡೆನೂ ಗತಿಚಾಗಿರಲ್ಲ, ಧೂಳಾಗಿರಲ್ವ? ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವಿಡಿಯೋನ ನಾನು ಆಲ್ಮೋಸ್ಟು 2 ತಿಂಗಳು ಆಯ್ತೇನೋ ವಿಡಿಯೋ ಹಾಕಿರಲಿಲ್ಲ. ಸ್ವಲ್ಪ ಪರ್ಸ್ನಲ್ ಕಾರಣದಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಇದು ವಿಡಿಯೋ ಮಾಡಿದ್ದು 1.5 ತಿಂಗಳಾಯಿತು ಆಗಲೇ ವಿಡಿಯೋ ಮಾಡಿ. ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಸಿಷ್ಠಂಗೆ ಊಟ ಮಾಡಿಸೋಣ ಅಂಥೇಳಿ ಆಚೆ ಕೂತ್ಕೊಂಡಿದ್ದೆ. ಅವನಿಗೆ ಊಟ ಹಾಕಿಕೊಟ್ರೆ ಅವನು ಊಟ ಮಾಡೋದೇ ಇಲ್ಲ. ಒಂದು ತುತ್ತು ತಿಂದ್ಬಿಟ್ಟು ಸಾಕು ಅಂತ ಎದ್ದೋಗ್ಬಿಡ್ತಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಆಚೆ ಕಡೆ ಏನೆಲ್ಲ ತೋರಿಸ್ಕೊಂಡು ಊಟ ಮಾಡಿಸಿದ್ರೆ 1-2 ತುತ್ತು ತಿಂತಾನೆ. ಹಾಗಾಗಿ ನಾನು ಅವನ್ನ ಆಚೆ ಊಟನ ಮಾಡ್ಸೋಕ್ಕೆ ಕರ್ಕೊಂಡು ಬಂದಿದ್ದೀನಿ. ಮಕ್ಕಳೇ ಹಾಗೆ ಊಟ ಮಾಡಿಸೋದೇ ಒಂದು ದೊಡ್ಡ ತಲೆನೋವು ಆಗಿಬಿಡುತ್ತೆ ಅಮ್ಮಂದರಿಗೆ. ಅದರಲ್ಲೂ ನನ್ನ ಮಗ ಭಾಳ ಹಠ ಮಾಡ್ತಾನೆ ಊಟ ಮಾಡೋದ್ರ ಸಲುವಾಗಿ. ಇದರಲ್ಲೂ ಬಿಡ್ತಾಯಿದ್ದೆ, ಇದರಲ್ಲೂ ಬಿಡ್ತಾಯಿದ್ದೆ. ಹಾಕಬೇಡ, ಮಣ್ಣು ತೆಗಿಬೇಡ. ಗಿಡದ ಮಣ್ಣು ತೆಗೆದು ಗಾಡಿಗೆ ಹಾಕ್ತಾನೆ. ಹಾಕ್ಬಾರ್ದು, ಸರಿ. ಗಾಡಿಯೆಲ್ಲ ಗಲೀಜಾಗಲ್ವ? ಮತ್ತು ತೊಳೆಯೋಕೆ ನೀರು ಚೆಲ್ಬೇಕೀಗ ನೀನು. ನಡಿ ಮೇಲೆ ಆಟಾಡ್ಕೊ. ಇಲ್ಲಿ ಬೆಳ್ಳುಳ್ಳಿ ಇಟ್ಟಿದ್ದೆ, ತಡಿ. ಏನು ಬಂದು ಅಂತ ತಿಳ್ಕೊಳ್ಳೋದು. ಹಂಗೆ ಅಲ್ಲಾಡ್ಸಿ ಕುಡಿತೀಯ ಅದನ್ನು? ಅದ್ರದ್ದು ಸ್ಟ್ರಾ ಬಿದ್ದೋಗೈತನ ಒಳಗಡೆ ಪೈಪು. ಹಂಗೆ ಕುಡಿ ಹೇಳ್ತೀನಿ, ಎತ್ತು ಬೇಡ ಮೇಲಕ್ಕೆ. ಬಂತಲ್ಲ, ನಾಟಕ ಮಾಡ್ತೀಯ ನಾಟಕ. ವಸಿಷ್ಠ ಕಿತ್ತವನೆ. ಮಾಡಕ್ಕೆ ಕೆಲಸ ಇಲ್ವಲ್ಲ, ಅದಕ್ಕೆ ಕಿತ್ತಾಕಿದ್ದಾನೆ. ಅದೇ ಇಲ್ಲಿ ಬಾಯ್ಲಿ, ಇಲ್ಲಿ ಬಾಯ್ಲಿ. ಸರಿ, ಹಂಗಾದ್ರೆ ಆಟಾಡು. ಫ್ರೆಂಡ್ಸ್, ನಾನು ನಮ್ಮ ಮನೆಯವರು ಹಾಗೆ ವಸಿಷ್ಠ ಇವಾಗ ಫರ್ನಿಚರ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ನಾವು ಸುಮಾರು ಒಂದು 3-4 ಅಂಗಡಿನ ನೋಡಿದ್ದೀವಿ. ಯಾಕಂದರೆ ಫರ್ನಿಚರ್ದು ತೊಗೋಬೇಕಾದ್ರೆ 3-4 ಕಡೆ ನೋಡಿ ಕೇಳಿ ವಿಚಾರಿಸಿ ತೊಗೋಬೇಕಾಗುತ್ತೆ. ಇವಾಗ ನಾವು ಮತ್ತೆ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ನೋಡೋಣ ರೇಟು ಹೆಂಗಿರುತ್ತೆ, ಫರ್ನಿಚರ್ ಫಿನಿಶಿಂಗ್ ಎಲ್ಲ ನೋಡಿ ವಿಚಾರಿಸಿ ತೊಗೋಬೇಕಾಗತ್ತೆ. ತೊಗೊಳ್ಳೋವಾಗ ಹಂಗೆ ತೊಗೋಬಾರ್ದು ಅಲ್ವಾ.
ಇಲ್ಲಿ ಬಂದಿದ್ದೀವಿ ಇವಾಗ ನೋಡೋಣ ಅಂತ ಹೇಳಿಬಿಟ್ಟು. ಏನು ಮಲ್ಕೊಂಡಲ್ಲ ಎತ್ತೇಳು ಮಲ್ಕೊಳ್ಳಿ ಬಿಡ್ರಿ. ಎತ್ತೇಳು. ಇದು 15 ಈ ಐಟಮ್. ಅಲ್ಲಿ ನೋಡಿ ಬಂದಮೇಲೆ ಇದು ಮತ್ತೊಂದು ಕಡೆ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಅಲ್ಲಿನೂ ತುಂಬ ಚೆನ್ನಾಗಿದ್ದು ಫರ್ನಿಚರ್ಗಳು. ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇತ್ತು. ಹಾಗೆ ತುಂಬಾ ಚೆನ್ನಾಗಿತ್ತು. ಮನೆಗೆ ಯಾವುದು ಫರ್ನಿಚರ್ ಬೇಕೋ ಎಲ್ಲ ಥರದ್ದು ಇಲ್ಲಿ ಇತ್ತು. ನಾನು ನೋಡ್ತಾ ಇದ್ದೆ. ಇದು ವಾರ್ಡ್ರೋಬ್ಸ್ ಆಗಲಿ, ಸ್ಟಡಿ ಟೇಬಲ್ಲು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಪ್ರತಿಯೊಂದು ಇತ್ತು. ಇಲ್ಲಿ ಇದು ತೋರಿಸ್ತಾ ಇರೋದು ಗೋಡೌನಲ್ಲಿ ಸುಮಾರು ವೆರೈಟಿ, ಸೈಜ್ ಆಗಲಿ, ರೇಟ್ಗಳಾಗಲಿ, ವುಡ್ ಆಗಲಿ ಪ್ರತಿಯೊಂದು ವೆರೈಟಿ ಇರುತ್ತೆ. ನಾನು ಅದರಲ್ಲೂ ಸ್ವಲ್ಪ ನೋಡಿ ಪೇಂಟ್ ಚೆನ್ನಾಗಿ ಮಾಡಿದ್ದಾರಾ, ಪಾಲಿಷ್ ಚೆನ್ನಾಗಾಗಿದೆಯಾ, ಫಿನಿಶಿಂಗ್ ಚೆನ್ನಾಗಾಗಿದೆಯಾ, ಇದನ್ನೆಲ್ಲ ನೋಡಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅವ್ರ ಅಂಗಡಿಗಿಂತ ಗೋಡೌನ್ ಒಳಗಡೆನೇ ಯಾವ್ದ್ಯಾವ್ದಿದೆ ನೋಡೋಣ ಅಂಥೇಳಿ ಗೋಡೌನ್ ತೆಗೆಸ್ಬಿಟ್ಟೆ ನಾವು ಒಳಗಡೆ ಹೋಗಿ ನೋಡ್ತಾ ಇದ್ವಿ. ಇವಾಗ ಫೈನಲಿ ಸೆಲೆಕ್ಷನ್ ಮಾಡಿಕೊಂಡು ನಾವು ಒಂದು ಆಟೋನ ಬಾಡಿಗೆ ತಗೊಂಡು ಅದರಲ್ಲಿ ಇವಾಗ ಹಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಅದರಲ್ಲೂ ನಾನು ತುಂಬಾ ಒಂದು 3-4 ಅಂಗಡಿ ನೋಡಿ ಅದರಲ್ಲಿ ಫಿನಿಶಿಂಗು ಆಗಲಿ, ರೇಟ್ ಆಗಲಿ, ಯಾವ ಮರದಿಂದ ಮಾಡಿರೋದು, ಪೇಂಟಿಂಗ್ ಚೆನ್ನಾಗಿದೆಯಾ, ಡಿಸೈನ್ ಚೆನ್ನಾಗಿದೆಯಾ, ಇದನ್ನೆಲ್ಲ ನೋಡಿ ನಾನು ಆಲ್ಮೋಸ್ಟ್ ಇದನ್ನು ತೊಗೊಳಕ್ಕೆ 1 ವಾರ ಹುಡುಕಾಡಿದ್ದೀವಿ. ಯಾಕಂದರೆ ನಾವು ಒಂದು ಸಲ ತೊಗೊಂಡ್ಮೇಲೆ ಪ್ರತಿ ಸಲನೂ ಚೇಂಜ್ ಮಾಡೋದಕ್ಕಾಗಲ್ಲ. ಇವಾಗ ಆಟೋದಲ್ಲಿ ತೊಗೊಂಡು ಮನೆಗೆ ಬಂದ್ವಿ. ಇವಾಗ ಈಗ ಆ ಜಾಗದಲ್ಲಿ ಸೋಫಾ ಬರುತ್ತೆ ನೋಡ್ರಂತೆ, ಬರುತ್ತೆ ತಡ್ರಿ ನೋಡ್ರಿ. ಇಲ್ಲಿ ಕಿತಾಪತಿನ ಬೀಳ್ಬೇಕಾದ ಈಗ ಒಂದಾದ್ಮೇಲೆ ಒಂದು. ಮಸ್ತ್ 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 ಮಸ್ತ್. ಹಾಯ್ ಮಾಡಪ್ಪ. ಬರ್ತಂತೇಳ್ರಿ ನೋಡ್ರಿ ನನ್ನ ಮೆಡಲ್ಸ್. ಓಕೆ, ಗಟ್ಟಿ ಐತಾ ಇಲ್ಲ ಅಂತ ಟೆಸ್ಟ್ ಮಾಡ್ತಾರೆ. ಗಟ್ಟಿ ಐತಾ ನೋಡ್ರಿ, ನೋಡ್ತಾನೆ ಈಗಲೇ ಎಲ್ಲ ಚಿಕ್ಕದು ಮುರಿಯುತ್ತೋ ಇಲ್ವೋ ಅಂತ. ಗಟ್ಟಿ ಐತೇನಪ್ಪ? ಗಟ್ಟಿ ಇಲ್ವಾ? ಮತ್ತೆ ನೀನು ಇಷ್ಟೊತ್ತಿಗೆ ಬೀಳ್ಬೇಕಿತ್ತಲ್ಲ, ಯಾಕೆ ಬೀಳ್ತಿಲ್ಲ? ಛೇ ನೋಡಿ, ಫುಲ್ ಖುಷು. ಅದ ನೋಡಿ ಕಿತಾಪತಿ ನೋಡ್ರಿ ಅಂತ. ಅವು ಗಟ್ಟಿ ಇದಾವ? ಗಟ್ಟಿ ಇಲ್ವಾ? ಅಯ್ಯಯ್ಯೋ, ಇದು ಚೇರ್ಗಳು ಗಟ್ಟಿದೆಯಾ? ಚಿಕ್ಕದಲ್ಲಪ್ಪ, ಸ್ಟ್ರಾಂಗ್ ಇದೆಯಾ? ನೋಡಿ ಅಲ್ಲಿ ಸರಿ ಹೋಗುತ್ತೆ ಈಗ ಒಂದು ಜಂಪ್ ಮಾಡೋಕ್ಕೆ. ಇನ್ನೊಂದು ದೊಡ್ಡ ತರ್ತಾರೆ. ಇದು 2 ಆರ್ಮ್ ಚೇರ್ ಇದ್ದಾವಲ್ಲ, ಸಿಂಗಲ್ಲು, ಇದನ್ನು ಇಬ್ಬರು ಆ ಕಡೆ ಒಂದು ಈ ಕಡೆ ಒಂದು ಹಿಡ್ಕೊಂಡು ನಮ್ಮ ಮನೆಯವರು ಮತ್ತು ಗಾಡಿಯವರು ಉಲ್ಟಾ ಮಾಡಿಕೊಂಡು ತೊಗೊಂಬಂದರು. ಇನ್ನು 3 ಸೀಟರ್ಸ್ದು ದೊಡ್ಡದು ಇರುತ್ತಲ್ಲ ಸೋಫಾ, ಅದು ಮಾತ್ರ ಮೆಟ್ಲ ಹತ್ರನೂ ಬರಲಿಲ್ಲ ಮತ್ತು ಡೋರ್ ಒಳಕ್ಕೂ ಬರಲಿಲ್ಲ. ಮೇನ್ ಡೋರು ಮತ್ತು ಮುಂದೆ ಒಳಗಡೆನೂ ಬರಲೇ ಇಲ್ಲ. ಅದನ್ನು ಉದ್ದಕ್ಕೆ ಬೀರು ಥರ ಇಟ್ಕೊಂಡು ಮೇನ್ ಡೋರಿಂದ ಒಳಗಡೆ ಪಾಸ್ ಆಯಿತು. ಮತ್ತು ಇಲ್ಲಿರೋ ಈ ಬಾಗಿಲಲ್ಲಿ ಉದ್ದಕ್ಕೆ ಬರಲೇ ಇಲ್ಲ, ಹಿಂಗೆ ಅಡ್ಡಡ್ಡ ತೊಗೊಂಬಂದರು. ಅಂತೂ ಇಂತೂ ಕಷ್ಟ ಬಿಟ್ಟು ತೊಗೊಂಬಂದಿದ್ದೀವಿ, ಮನೆ ಒಳಕ್ಕೆ ಬರಲಿಲ್ಲ. ಇವಾಗ ಫೈನಲಿ ಉದ್ದ ಮಾಡಿ, ಅಂದರೆ ಬೀರು ಥರ ನಿಲ್ಲಿಸ್ಕೊಂಡು ತರ್ತಾರಲ್ಲ ಹಾಗೆ
ತಗೊಂಡು ಒಳಗಡೆ ತಂದಿಟ್ರು. ಇವಾಗ ಸ್ವಲ್ಪ ಕಷ್ಟನೇ ಆಯಿತು ನಮ್ಮ ಮನೆ ಒಳಗಡೆ ಬರಬೇಕು ಅಂದರೆ, ಅದರಲ್ಲೂ ಮೇಲ್ಗಡೆ ಇರೋದು ಮನೆ ನಮ್ಮದು. ಮೇಲ್ಗಡೆಯಿಂದ ಮೆಟ್ಲ ಮೇಲೆ ಆರಾಮಾಗಿ ತಂದ್ವಿ, ಬಟ್ ಬಾಗಿಲಿಂದ ಒಳಕ್ಕೆ ಬರಲಿಲ್ಲ. ತುಂಬ ಫರ್ನಿಚರ್ ಅಗಲ ಇರೋದ್ರಿಂದ ಬಾಗಿಲು ಸಣ್ಣದಾಯಿತು, ಫರ್ನಿಚರ್ ಬಾಗಿಲಿಗಿಂತನೂ ದೊಡ್ಡದಾಯಿತು. ಹಂಗೂ ಹಿಂಗೂ ಮಾಡಿ ತಂದು ಒಳಗಡೆ ಈಗ ಶಿಫ್ಟ್ ಮಾಡಿದ್ದೀವಿ. ಫುಲ್ ಆಗೋಯ್ತು ಫ್ರೆಂಡ್ಸ್, ಈಗ ಜಾಗನೇ ಇಲ್ಲ. ನಾವು ಬೇರೆ ಮನೆಗೆ ಹೋದರೆ ಇದನ್ನು ಕೊಟ್ಬಿಟ್ಟು ಹೋಗ್ಬೇಕಷ್ಟೆ. ಫ್ರೆಂಡ್ಸ್, ಫೈನಲಿ ನಮ್ಮ ಮನೆಗೆ ಸೋಫಾ ಸೆಟ್ಟು ಬಂತು. ನೋಡ್ತಿರ್ಬೋದು, ಫುಲ್ ಬೆವರು ಬಂದಿದೆ. ಸೋಫಾ ಸೆಟ್ ಅಲ್ಲಿದೆ. ವಸಿಷ್ಠಾಗನೆಲ್ಲ ಜೋಡಿಸ್ತಿದ್ದಾರೆ. ಅವರಿಬ್ರು ನೋಡಿ ಜೋಡಿಸ್ತಾ ಇದ್ದಾರೆ, ಕಷ್ಟ ಬಿಟ್ಟು. ನೋಡಿ ನೋಡಿ, ಫುಲ್ ಮನೆಯೇ ತುಂಬೋಯ್ತು. ನಮ್ದಂತೂ ಜಾಗನೇ ಇಲ್ಲ ನಂಗಾಯ್ತು. ಇಷ್ಟು ದೊಡ್ಡ ಮನೆಗೆ ಬಂದ್ರೂ ಫುಲ್ ಜಾಗನೇ ಆಗೋಯ್ತು. ಈಗ ನನ್ನ ತುಂಬ ದಿನದ ಕನಸು ಇವತ್ತು ನನಸಾಗಿದೆ. ನನಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ನೋಡಿ ನನ್ನ ತಮ್ಮನ ಪವರ್. ಫ್ರೆಂಡ್ಸ್ ನೋಡಿ, ಒಂದು ಸೋಫಾನ ಈ ಕಡೆ ಇಟ್ಟಿದ್ದೀವಿ ಇವಾಗ. ಆಮೇಲೆ ಇನ್ನೆರಡನ್ನು ಇಲ್ಲಿಟ್ಟಿದ್ದೀವಿ. ನೋಡಿ, ನಮ್ಮ ವಸಿಷ್ಠ ಆಗಲಿ ಅದ್ರ ಮೇಲೇ ಆಟ ಆಡ್ಕೊತವನೆ. ಎಲ್ಲ ಅದ್ರ ಮೇಲೆ ತಿಂತವನೆ, ಮಲಗ್ತವನೆ. ಆಟ ಕೂಡ ಅಲ್ಲೇ, ಹೋಮ್ವರ್ಕ್ ಕೂಡ ಅಲ್ಲೇ. ಎರಡು ಇಲ್ಲಿಟ್ಟಿದ್ದೀವಿ, ಯಾಕಂದರೆ ಇಲ್ಲಿ ಇನ್ನೊಂದು ಇಡೋದಕ್ಕೆ ಇಲ್ಲೊಂದು ಚಿಕ್ಕ ಟೇಬಲ್ ಇದೆ. ಹಾಗಾಗಿ ಇದು ಒಂದು ಇಲ್ಲಿಟ್ಟಿದ್ದೀವಿ. ನೋಡಿ, ಆಟ ಆಡೋಕ್ಕೆ ಶುರು ಮಾಡಿದ್ದಾನೆ. ಫ್ರೆಂಡ್ಸ್, ನಾವು ಸೋಫಾನ ದೊಡ್ಡದೇ ತೊಗೊಂಡ್ಬಿಟ್ಟಿದ್ದೀವಿ. ಯಾವ ಥರ ಅಂದರೆ, ಇಲ್ಲಿ ನನಗೆ ಸ್ವಲ್ಪ ಸ್ಲ್ಯಾಂಟಿಂಗ್ ಇದೆ, ಸ್ಟ್ರೇಟಾಗಿಲ್ಲ. ಸ್ವಲ್ಪ ರೆಸ್ಟ್ ಮಾಡೋ ಥರ ಹಿಂದೆ ವರ್ಕೊಂಡು ಆ ಥರ ತೊಗೊಂಡಿದ್ದೀವಿ. ಈ ಥರ ಡಿಸೈನಿಂದಿದೆ. ಇದು ತುಂಬ ಚೆನ್ನಾಗಿದೆ, ಗಟ್ಟಿ ಕೂಡ ಇದೆ. ಎರಡು ಅಲ್ಲಿಟ್ಟಿದ್ದೀವಿ ಇವಾಗ ಸದ್ಯಕ್ಕೆ. ಒಂದು ಅಲ್ಲಿ ಪಕ್ಕದಲ್ಲಿ ಇಡೋಣ ಅಂದರೆ ಇದು ಟೇಬಲ್ ಇಟ್ಕೊಳ್ಳೋದಕ್ಕೆ ಜಾಗ ಸ್ವಲ್ಪ ಇದಾಗುತ್ತೆ. ನೋಡೋಣ, ಈ ಟೇಬಲ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಇದು ಒಂದು ಅಲ್ಲೇ ಇಡೋಣ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್, ಈ ಟೀಪಾಯಿ ಮುಂಚೆ ಹಳೇದಿತ್ತು, ನೀವು ನೋಡಿರ್ಬೋದು. ಇದನ್ನು ರೆಡಿ ಅಲ್ಲ, ಇದು ಹೇಳಿ ಮಾಡಿಸಿರೋಂಥ ಟೀಪಾಯಿ. ತುಂಬ ಗಟ್ಟಿ ಇದೆ, ಸುಮಾರು ವರ್ಷ ಆಯ್ತು ಇದನ್ನು ಮಾಡಿಸಿ. ಇದನ್ನೇನು ತಗೊಂಡಿಲ್ಲ, ಇದು ಹೋಗಿತ್ತು, ಇದನ್ನು ಹಾಕ್ಸಿದ್ದೀವಿ ನಾವು. ಮತ್ತೆ ಟೀಪಾಯಿ ಇನ್ನು ಹೊಸದಲ್ಲ, ಇದು ಮುಂಚೆ ಮನೇಲೇ ಇದ್ದಿದ್ದಂಥ ಟೀಪಾಯಿ ಇದು. ನನಗೆ ಇಷ್ಟ ಇದೆ, ಎಲ್ಲರಿಗೂ ಇಷ್ಟ ಆಗಿದೆ. ಹೌದಾ? ಇಲ್ಲ ಫ್ರೆಂಡ್ಸ್, ನಾನು ಸೋಫಾಗೆ ಕವರ್ ತರೋಕ್ಕೆ ಅಂತ ಹೋಗಿದ್ದೆ. ಇವಾಗ ತೊಗೊಂಡು ಬಂದಿದ್ದೀನಿ. ಅಲ್ಲಿ ವಿಡಿಯೋ ಮಾಡಿಲ್ಲ ನಾನು ಅಂಗಡಿಲಿ. ಇವಾಗ ತೊಗೊಂಬಂದೆ. ಸೋಫಾ ಕವರ್ ಬಂದು ಮರೂನ್ ಕಲರ್ ಮಿಕ್ಸ್ ಇರೋವಂಥದ್ದು. ಮರೂನ್ ಮತ್ತು ಕ್ರೀಮ್ ಕಲರ್ ಮಿಕ್ಸ್ ಇರೋಂಥ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ವೆಲ್ವೆಟ್ ಫಿನಿಶಿಂಗ್ ಇರೋದು. ರಫ್ ಯೂಸು ಮಾಡೋದು, ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. 1,500 ಕೊಟ್ಟೆ ನಾನು ಅದಕ್ಕೆ. ನಮ್ಮದು ಸೋಫಾ ಮತ್ತು ಕುಷನ್ ಕವರ್ ಒಂದಿದೆ ಇದರಲ್ಲಿ. ಮೇಲ್ಗಡೆ ಒಂದು ಕವರ್ ಇದೆ, ಮತ್ತು ಹಾಗೆ ಇದ್ರ ಮೇಲೆ ಒಂದು ಕವರ್ ಬರುತ್ತೆ. ಎಲ್ಲ ಸೇರಿ ಒಟ್ಟಿನಲ್ಲಿ ನಮ್ಮ ಮನೆ ಸೋಫಾ ಬರಬೇಕು ಅಂದರೆ 20,000 ಆಯಿತು. ಟೋಟಲ್ ಅಮೌಂಟ್ ಬಂದು ಜಾಸ್ತಿ ಆಯಿತು ಅಂತ ಕೆಲವೊಬ್ಬರಿಗೆ ಅನ್ನಿಸ್ಬೋದು. ಇದರಲ್ಲಿ ಕಡಿಮೆದು ಸಿಗುತ್ತೆ, ಇನ್ನೂ ಜಾಸ್ತಿದು ಸಿಗುತ್ತೆ. 40,000-50,000 ತನಕ ಸಿಗುತ್ತೆ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಕವರು ತೊಗೊಂಬಂದೆ. ಈ ಕವರ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ವೆಲ್ವೆಟ್ ಫಿನಿಶಿಂಗ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲ್ಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ಲುಕ್ಕು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಹಾಕಿದ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ.
ನಾನು ಇದು ಡೈಲಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿ ಕಾಣಲ್ಲ. ಯಾವಾಗಲಾದರೂ ಗೆಸ್ಟ್ ಬಂದಾಗ, ಏನಾದರೂ ಫಂಕ್ಷನ್ ಇದ್ದಾಗ, ಹಬ್ಬ ಇದ್ದಾಗ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಈಗಾಗಲೇ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಬಾಳಿಕೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ತುಂಬ ದಪ್ಪ ಇದೆ. ನಮ್ಮ ಮಕ್ಕಳು ಅದ್ರ ಮೇಲೆ ಕೂತ್ಕೊಂಡು ತಿನ್ನೋದು, ಏನಾದರೂ ಚೆಲ್ಲೋದು ಮಾಡ್ತಾರಲ್ಲ, ಹಾಗಾಗಿ ಅದಕ್ಕೆ ಕಡಿಮೆದು ಡೈಲಿ ಯೂಸ್ ಮಾಡೋದಕ್ಕೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ನಾನು open ಮಾಡ್ಬೇಕು. ಫ್ರೆಂಡ್ಸ್ ನೋಡಿ, ಫೈನಲ್ ಆಗಿ ಕವರ್ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾಳೆ ವಸಿಷ್ಠ ಆಡ್ತಿದ್ದಾನೆ, ಮೇಲೆ ಹತ್ತಿ ಜಿಗಿದು ಕೆಲಸ ಮಾಡ್ತೀನಿ. ಈಗ ನೋಡಿ, ಇದು ನೀರು ಕುಡ್ದು ಬಂದಮ್ಮ. ಹಾಂ